ಎಕ್ಸಿಬಿಷನಲ್ಲಿ ಬಿಗ್ಗೆಸ್ಟ್ ಮೆಗಾ ಫಿಶ್ ಅಕ್ವೇರಿಯಂ ಇದೆ ಅಂತ ಹೇಳಿದರು. ನೋಡುವ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಒಳಗೆ ಎಂಟ್ರಿ ಕೊಡೋಣ ಅಂತ ಹೋಗ್ತಿರುವಾಗಲೇ ಗೊತ್ತಾಯಿತು ಅಲ್ಲಿ ತುಂಬ ಫೇಕ್ ಮಾಡಿದ್ದಾರೆ ಅಂತ. ಎನಿವೇಸ್, ವೆಲ್ಕಮ್ ಟು ಸೆನಸ್ ಸ್ಟೋರೀಸ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ. ಒಳಗಡೆ ಎಂಟ್ರಿ ಕೊಟ್ವಿ. ನೋಡುವಾಗ ಚೆನ್ನಾಗಿತ್ತು. AC ಎಲ್ಲ ಇಟ್ಟಿದ್ದಾರೆ. ಫಿಶ್ಗಳೆಲ್ಲ ತುಂಬ ಚೆನ್ನಾಗಿದೆ ಮಾತ್ರ. ಯಾವುದಾದ್ರು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದು. ನಾವು ಏನು ಭಾರಿ ಎಕ್ಸೈಟಲ್ಲಿ ಒಳಗಡೆ ಎಲ್ಲ ನುಗ್ಗಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ ಫಿಶ್ಗಳು. ಈ ಏನು ಎಂಟ್ರಿ ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟು ತುಂಬ ಚೆನ್ನಾಗಿದೆ. ಮೈಸೂರಲ್ಲೂ ಇದೆ ಸೇಮ್, ಬಟ್ ಅದು ದೊಡ್ಡದು, ತುಂಬ ಚಿಕ್ಕದು. ಇವ್ರು ಏನು ಮಾಡಿದ್ದಾರೆ ಅಂದರೆ, ಆ ಕಡೆಯಿಂದ ಬರೋರಿಗೂ ಇದೇ ಫಿಶ್ ಕಾಣುತ್ತೆ, ಒಳಗೆ ಎಂಟ್ರಿ ಕೊಡುವಾಗಲೂ ಇದೇ ಫಿಶ್ಶು ನಮ್ಮನ್ನ ಫೂಲ್ ಮಾಡಿದ್ದಾರೆ. ನಾವು ಅನ್ಕೋಬೋದು ಆ ಕಡೆ ಹೊರಗಡೆಯಿಂದ ನೋಡುವಾಗ ಬೇರೆ ಫಿಶ್ ಇರುತ್ತೆ, ಇದು ಒಳಗಡೆ ಬಂದಾಗ ಬೇರೆ ಫಿಶ್ ಇರುತ್ತೆ ಅಂತ. ಬಟ್ ಇಲ್ಲ, ಹೊರಗಡೆಯವ್ರಿಗೂ ಒಳಗಡೆಯವ್ರಿಗೂ ಎಲ್ಲರಿಗೂ ಒಂದೇ ಫಿಶ್ ಕಾಣಿಸುತ್ತೆ. ನಾವು ನೋಡ್ಬೋದು, ಜನಗಳೆಲ್ಲ ಕಾಣಿಸ್ತಿದ್ದಾರೆ. ಈ ಥರ ಫೂಲ್ ಮಾಡಿದರು. ಇದಕ್ಕೆ 100 ರೂಪೀಸ್ನ ಏನೋ ತೊಗೊಂಡಿದ್ದಾರೆ. ಬಟ್ ಚಿಕ್ಕದು ತುಂಬ. ನಾವು ಅಂದ್ಕೊಳ್ಳೋ ಥರನೇ ಇಲ್ಲ ನೋಡಿ. ಅಲ್ಲೇ ಎಂಡಾಗೋಯ್ತು ಸ್ವಲ್ಪ ಇದರಲ್ಲೇ. ಮಿನಿಮಮ್ ನಾವು ಒಂದು ಸ್ಪೀಡಾಗಿ ಒಂದು 15-20 ಹೆಜ್ಜೆ ಇಟ್ಟರೆ ನಮ್ಗೆ ಹೋಯ್ತಲ್ಲಿ, ಅಷ್ಟೇ ಇರೋದು. ನೋಡಿ, ಎಂಡು ಚಿಕ್ಕದು, ಬಟ್ ಚೆನ್ನಾಗಿ ಹ್ಯಾಂಗ್ ಮಾಡಿಸಿದ್ದಾರೆ. ಫುಲ್ಲು ಗೋಡೆಗೆಲ್ಲ ವಾಲ್ಪೇಪರ್ ಅಂಟಿಸಿದ್ದಾರೆ. ಅದನ್ನು ನೋಡಿ ಖುಷಿ ಪಡ್ಬೇಕಷ್ಟೇ. ಬೇರೆ ಡಿಫ್ರೆಂಟಾಗಿರೋ ಫಿಶ್ ಇದೆ ಅಂತ. ಅದು ಬಿಟ್ಟರೆ ಇಲ್ಲಿ ಔಟ್ಸೈಡಲ್ಲಿ ಏನು ಕಾಣಿಸ್ತಿದೆ, ಒಳಗೆ ಹೋದಾಗಲೂ ಅದೇ ಫಿಶ್ ಕಾಣಿಸುತ್ತೆ ನಮಗೆ. ಬಟ್ ಎನಿವೇಸ್ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದು ನಾವು. ಆ್ಯಂಡ್ ಮುಗ್ದೇ ಹೋಯ್ತು. ನೆಕ್ಸ್ಟ್ ಇದನ್ನು ಮುಗಿಸಿ ನಾವು ಮುಂದೆ ಹೋಗುವಾಗ ರಾಯಲ್ ಎನ್ಫೀಲ್ಡ್ ಬೈಕಿಂದು ಇದಿಟ್ಟಿದ್ರು ಡಿಸ್ಪ್ಲೇ ಬೈಕ್ಗಳನ್ನ. ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗಂತೂ ತುಂಬ ಇಷ್ಟ ರಾಯಲ್ ಎನ್ಫೀಲ್ಡ್ ಬೈಕು. ಯಾರಿಗಿಷ್ಟ ಇದೆಯೋ ಅಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ಭಯಂಕರ ಹುಚ್ಚು ಬೈಕು. ಹಾಗೆ ಮುಂದೆ ಹೋದ್ವಿ. ಮಿಲ್ಟ್ರಿ ಅವ್ರದ್ದು ಒಂದು ಫುಲ್ಲು ಇದನ್ನು ಇಟ್ಟಿದ್ದಾರೆ, ಚೆನ್ನಾಗಿತ್ತು. ಹಾಗೆ ಅದನ್ನು ಹೋಗಿ ನೋಡುವ ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇರೆ ಬೇರೆ ಇದೆಲ್ಲ ಇಟ್ಟಿದ್ರು, ಅದನ್ನು ಕವರ್ ಮಾಡ್ತಾಯಿದ್ದು ನೋಡ್ತಾ ಇದ್ವಿ. ನೋಡ್ಬೋದು ನೀವು, ರಾಕೆಟ್ ಲಾಂಚ್ ಮಾಡಿರೋದು ಎಲ್ಲ ಅದನ್ನು ಇಟ್ಟಿದ್ದಾರೆ. ಅದು ಚೆನ್ನಾಗಿತ್ತು ಮಾತ್ರ. ಒಳಗೆ ನಾನು ಹೋಗಲಿಲ್ಲ, ಬಟ್ ಹೊರಗಡೆ ನಿಂತ್ಕೊಂಡೆಲ್ಲ ನೋಡಿ ಬಂದೆ. ಇದು ನ್ಯಾಷನಲ್ ಮಿಲ್ಟ್ರಿ ಅವ್ರದ್ದು ಒಂದು ಸೈಡಲ್ಲಿ ಮಾಡಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಒಳಗಡೆ ಎಲ್ಲ ಮಿಲ್ಟ್ರಿ ಇವು ಆಗಿರ್ಬೋದು, ಯೋಧರದು ಎಲ್ಲ ಪ್ರತಿಯೊಂದು ಅವಾರ್ಡ್ಸ್ಗಳು ಮತ್ತು ಜೆಟ್ಗಳು, ಅದು ಇದು ಗನ್ನು ಏನೇನೋ ಇಟ್ಟಿದ್ರು ತುಂಬ. ನೋಡ್ಬೋದು ನೀವು, ಬೋಟು ಮತ್ತು ಪೊಲೀಸವರು ಇದ್ದರು ಅಲ್ಲಿ, ಮಿಲ್ಟ್ರೀಸ್ ಅವರು ಇದ್ದರು. ಚೆನ್ನಾಗಿತ್ತು ಒಂಥರ. ಅದು ನೋಡುವಾಗ ಪ್ರತಿಯೊಂದು ನಮಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಅಲ್ಲಿ ಇದ್ವು. ಬಟ್ ಮಲಯಾಳಮಲ್ಲಿ ಇದ್ದಿದ್ದು ಆಲ್ಮೋಸ್ಟು, ಹಾಗಾಗಿ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಾಗೆ ಈಚೆ ಬಂದೆ. ಚೆನ್ನಾಗಿದೆ ಎಲ್ಲ ಎಕ್ಸಿಬಿಷನ್, ಒಂಥರ ಕಲರ್ಫುಲ್ಲಾಗಿ ಮಾಡಿದ್ದು. ಗರುಡನೂ ಅಷ್ಟು ತುಂಬ ಚೆನ್ನಾಗಿತ್ತು. ಹಾಗೆ ನಡ್ಕೊಂಡು ಮುಂದೆ ಹೋದಾಗ ಇದು ಜಾತ್ರೆ ನಡೆಯೋ ಪ್ಲೇಸು. ಇದು ಹಿಂದಿನ ದಿನ ಜಾತ್ರೆ, ಇದು ಮೀನ್ಸ್ ತ್ರಿಶೂರ್ ಪುರಂ ಹಿಂದಿನ ದಿನ. ಇನ್ನೂ ಡೆಕೋರೇಷನ್ಸ್ ಏನೂ ಆಗಿಲ್ಲ, ರೆಡಿ ಮಾಡ್ತಿದ್ದಾರೆ. ನಾವು ತ್ರಿಶೂರ್ ಪುರಂ ನಾಳೆ ಅಂದರೆ ಹಿಂದಿನ ದಿನ ಅಲ್ವಾ ನಾವು ಎಕ್ಸಿಬಿಷನ್ನು ಮತ್ತು ತ್ರಿಶೂರ್ ಪುರಮಲ್ಲಿ ನಡೆಯೋ ಪ್ಲೇಸ್ನ ನಾವು ನೋಡುವ ಅಂತ ಹೋಗಿರೋದು. ಹಾಗಾಗಿ ಇನ್ನೂ ರೆಡಿ ಆಗ್ತಾ ಇದೆ. ಇಲ್ಲೆಲ್ಲ ಕಾಲಿಡೋಕ್ಕೆ ಪ್ಲೇಸ್ ಇರಲ್ಲ ನಾಳೆ.
ಮೀನ್ಸ್ ತ್ರಿಶೂರ್ಪುರಂ ಹಿಂದಿನ ದಿನ ಇದು. ತ್ರಿಶೂರ್ಪುರಂ ಟೈಮಲ್ಲಿ ಇಲ್ಲೆಲ್ಲ ಕಾಲು ಇಡೋಕ್ಕೂ ಎಲ್ಲ ನಿಲ್ಲಕ್ಕೂ ಪ್ಲೇಸ್ ಇರೋಲ್ಲ, ಅಷ್ಟು ಮೆಂಬರ್ಸ್ ಇರ್ತಾರೆ. ಇವಾಗಲೇ ನೋಡಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ. ಇದು ನಾವು ಮಾರ್ನಿಂಗ್ ಅಲ್ಲ ಆಫ್ಟರ್ನೂನ್ ಟೈಮ್ ಹೋಗುವಾಗ ಇದು ರೆಡಿ ಮಾಡಿದರು, ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿದರು. ಹಾಗಾಗಿ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಬೇರೆ ಕಡೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಎಲ್ಲಿಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಬರುವಾಗ ಲೈಟಿಂಗ್ಸ್ ಆಲ್ರೆಡಿ ಆನ್ ಆಗಿತ್ತು. ಇಲ್ಲೊಂದು ಕಡೆ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಡಾಗೀಸ್ ಎಲ್ಲ ಎಷ್ಟು ಸೂಪರಾಗಿ ಮಾಡಿದ್ದಾರೆ. ಅಪ್ಪ ಎಷ್ಟು ದೊಡ್ಡದು, ಇದು ತುಂಬ ದೊಡ್ಡದು. ಶಾಪ್ ಹತ್ರ ಅದೊಂದು ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಅದನ್ನು ನನಗೆ ಅದು ಸರಿಯಾಗಿ ಆಟೋದಲ್ಲಿ ಹೋಗ್ತಿರೋ ಕಾರಣ ನನಗೆ ತೆಗಿಲಿಕ್ಕೆ ಆಗಲಿಲ್ಲ. ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಇದೆಲ್ಲ ನಾಳೆಗೆ ರೆಡಿ ಮಾಡ್ಕೊತಾರದು, ತ್ರಿಶೂರ್ಪುರಂ ಡೇಗೆ. ಅದ್ರ ಹಿಂದಿನ ದಿನ ಅಲ್ವಾ, ಹಾಗಾಗಿ ರೆಡಿ ಮಾಡ್ತಾರೆ. ನಾನು ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಅಲ್ಲಿ ನೆಟ್ ಇಲ್ದಿರೋ ಕಾರಣ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಬೇಕಾಗಿತ್ತು. ಅಂದರೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮ್. ನಾವು ಅದಕ್ಕೋಸ್ಕರನೇ ಆಟೋದಲ್ಲಿ ಹೋಗಿದ್ದು. ನೋಡ್ಬೋದು ನೀವು, ಆನೆಗಳನ್ನ ಕರ್ಕೊಂಬರ್ತಿದ್ದಾರೆ. ಆಲ್ಮೋಸ್ಟ್ ಒಂದು 200 ತನಕ ಆನೆಗಳು ಇರ್ಬೋದೇನೋ. ಎಲ್ಲ ಲಾರಿಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಕರ್ಕೊಂಬರ್ತಾ ಇದ್ದಾರೆ. ಈ ಪ್ಲೇಸಿಗೆ ಏನಿದೆ, ಇಲ್ಲಿ ಕರ್ಕೊಂಬಂದು ಸ್ವಲ್ಪ ಅವಕ್ಕೆ ಸ್ನಾನ ಎಲ್ಲ ಮಾಡಿಸಿ ನಂತರ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಭಯಂಕರ ಟ್ರಾಫಿಕ್ ಜಾಮ್, ಅಂದರೆ ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ತುಂಬ ಆನೆಗಳಿದ್ವು ಮಾತ್ರ. ಯಾಕಂದರೆ ಅಷ್ಟು ಬಿಸಿಲಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಅವಕ್ಕೆ ಬಾಡಿ ಸ್ವಲ್ಪ ಕೂಲಾಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಕರ್ಕೊಂಡ್ಬಂದು ಸ್ವಲ್ಪ ನೀರೆಲ್ಲ ಹಾಕಿ ಬಿಡ್ತಾರೆ. ವೀಡಿಯೋ ಮಾಡಲಿಕ್ಕೆ ಭಯ ಆಗ್ತಿತ್ತು, ಯಾಕಂದರೆ ಫೋನು ಅಷ್ಟು ಟ್ರಾಫಿಕ್ ಜಾಮ್, ಅಷ್ಟು ಮೆಂಬರ್ಸ್ ಇದ್ದರು. ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಂಗೆ ಎಲ್ಲಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಮತ್ತು ಹಿಂಗೆ ನಾವು ಕ್ಯಾಚ್ ಮಾಡೋದು ಅದೆಲ್ಲ ಆಗೋಲ್ಲ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದಿತ್ತು. ಅದೊಂಥರ ಚೆನ್ನಾಗಿತ್ತು. ಮತ್ತು ನಾವು ಆಲ್ಮೋಸ್ಟ್ ಇದನ್ನು ಆಫ್ಟರ್ನೂನ್ ನಾವು ಹೊರಟಾಗ ಇನ್ನೂ ಲೈಟಿಂಗ್ಸ್ ಆನ್ ಆಗಿರಲಿಲ್ಲ. ನಾವು ಆ ಮೂಮೆಂಟಲ್ಲಿ ನಾವು ಬೇರೆ ಕಡೆ ಆನೆಗಳದ್ದು ನೆತ್ತಿಪಟ್ಟಂ, ಛತ್ರಿ ಅದು ಡಿಸ್ಪ್ಲೇ ಇಟ್ಟಿದ್ರು, ಅಲ್ಲಿ ಹೋಗಿದ್ವಿ. ಹಾಗಾಗಿ ಬರುವಾಗ ನೈಟ್ ಆಗೋಯ್ತು, ಈವ್ನಿಂಗ್ ಆಗೋಯ್ತು. ಹಾಗಾಗಿ ಲೈಟಿಂಗ್ಸ್ ಆನ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಹಾಗಾದರೆ.